ಬನ್ನಿ ಫ್ರೆಂಡ್ಸ್, ತುಂಬಾ ಸಿಂಪಲಾಗಿ ಮಾಡುವಂತಹ ಸೂಪರ್ ಟೇಸ್ಟಿ ಕ್ರಂಚಿ ಚಿಕನ್ ಕಬಾಬ್ನ ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೊದಲೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆಯೇ ನಾನು ಯಾವುದಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 kg ಚಿಕನ್ನ ಬೋನ್ಲೆಸ್ ತೊಗೊಂಡಿದ್ದೀನಿ. ಇದನ್ನು ಒಂದು 3 ಟೈಮ್ಸ್ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೀನಿ. ಇದನ್ನು ಮನೇಲೇ ಮಾಡ್ಕೊಂಡಿದ್ದೆ. ಅದನ್ನು ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಮೊಟ್ಟೆ ಹಾಕ್ತಾ ಇದ್ದೀನಿ. ನಿಮಗೆ ಬೇಕು ಅಂತ ಅಂದರೆ 2 ಹಾಕ್ಕೋಬೋದು. ಇಲ್ಲಿ ನಾನು ಚಿಕನ್ ಕಬಾಬ್ ಮಸಾಲ ತೇಜು ತೊಗೊಂಡಿದ್ದೀನಿ. ಇದನ್ನು ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಪೌಡ್ರನ್ನ ನಾನು ಹಾಕ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನ್ ಅರಿಶಿನ, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್. ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಗರಂ ಮಸಾಲ 1/2 ಟೇಬಲ್ ಸ್ಪೂನ್. ಟೇಸ್ಟಿಗೆ ಎಷ್ಟು ಬೇಕು ಒಂದು ಸ್ವಲ್ಪ ಉಪ್ಪು. ಮೊಸರನ್ನ ನಾನಿಲ್ಲಿ 1 ಬೌಲ್ ಪೂರ್ತಿ ಹಾಕ್ತಾ ಇದ್ದೀನಿ. 1 ಬೌಲ್ ಅಂದರೆ ಚಿಕ್ಕ ಬೌಲ್ ಇದು. ಆಲ್ಮೋಸ್ಟು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು. ಸ್ವಲ್ಪ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು 2 ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ನಾನು ಇಲ್ಲಿ ಹಾಕಿದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಇಲ್ಲಿ ಕ್ರಂಚಿಯಾಗಿ ಚೆನ್ನಾಗಿ ಬರುತ್ತೆ. ಕೆಲವರು ಅಕ್ಕಿ ಹಿಟ್ಟನ್ನ ಹಾಕ್ತಾರೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಏನಾಗುತ್ತಂದರೆ ಜಾಸ್ತಿ ಹೊತ್ತು ಕಬಾಬ್ನ ಇಡೋದಕ್ಕಾಗೋದಿಲ್ಲ, ಗಟ್ಟಿ ಆಗಿಬಿಡುತ್ತೆ, ಒಂಥರ ತಿನ್ನೋಕ್ಕಾಗಲ್ಲ. ತಣ್ಣಗಾಯಿತು ಅಂದರೂ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಅಕ್ಕಿ ಹಿಟ್ಟೇನು ಹಾಕೋದು ಬೇಡ, ಅದ್ರ ಬದಲು ಕಾರ್ನ್ಫ್ಲೋರ್ ಹಾಕಿದ್ರೆ ಒಳ್ಳೆಯದು. ಒಂದ್ಸರಿ ಮಿಕ್ಸ್ ಮಾಡಾದ್ಮೇಲೆ ಇಲ್ಲಿ ನಾನು 1/2 ನಿಂಬೆಹಣ್ಣನ್ನ ಪೂರ್ತಿ ಹಿಂಡ್ತಾ ಇದ್ದೀನಿ. ಇದನ್ನ ನಾನು ಮೊದಲಿಗೆ ಹಿಂಡಬೇಕಾಗಿತ್ತು, ಆದರೆ ಒಂದ್ಸರಿ ಮಿಕ್ಸ್ ಮಾಡಿ ಮೇಲೆ ನಿಂಬೆಹಣ್ಣು ಹಾಕೋದ್ರಿಂದನೂ ಟೇಸ್ಟು ಸ್ವಲ್ಪ ಚೇಂಜ್ ಆಗುತ್ತೆ. ಹಾಗಾಗಿ ಒಂದ್ಸರಿ ಮಿಕ್ಸ್ ಮಾಡಿ 1/2 ನಿಂಬೆಹಣ್ಣು ಪೂರ್ತಿ ಹಿಂಡಿದ್ದೀನಿ. ನೋಡಿ, ಇವಾಗ ಕೋಟಿಂಗ್ ಎಲ್ಲ ಆಗಿದೆ. ಇವಾಗ ಇದನ್ನ ಒಂದು 30 ಮಿನಿಟ್ಸ್ ಇದನ್ನ ಮುಚ್ಚಿ ಹಾಗೆ ಬಿಡ್ತೀನಿ. ಅರ್ಧ ಗಂಟೆ ಆದ ನಂತರ ಚಿಕನ್ಗೆ ಎಲ್ಲ ಉಪ್ಪು ಖಾರ ಎಲ್ಲ ಹತ್ತಿದೆ. ಎಣ್ಣೆ ಕಾದ ನಂತರ ಒಂದೊಂದೇ ನಾನು ಸ್ವಲ್ಪ ಸಪ್ರೇಟಾಗಿ ಚಿಕನ್ ಹಾಕ್ತಾಯಿದ್ದೀನಿ. ಕೆಲವರು ಕೋಟಿಂಗ್ ಎಲ್ಲ ಆದಮೇಲೆ ಫ್ರಿಜ್ಜಲ್ಲಿ ಇಡ್ತಾರೆ. ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ. ಫ್ರಿಜ್ಜಲ್ಲಿ ಯಾಕೆ ಇಡಬಾರ್ದು ಅಂತ ಅಂದರೆ, ಚಿಕನ್ಗೆ ಮಸಾಲ ಎಷ್ಟು ಬೇಕು ನಾವು ಕರೆಕ್ಟಾಗಿ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ. ಅದೇ ನಾವು ಚಿಕನ್ನ ಫ್ರಿಜ್ಜಲ್ಲಿಂದ ಇಟ್ಟು ತೆಗೆದ ನಂತರ ಏನಾಗುತ್ತೆ ಅಂತ ಅಂದರೆ ಪೂರ್ತಿಯಾಗಿ ನೀರು ಬಿಟ್ಕೊಂಡಿರುತ್ತೆ. ಅಂದರೆ ನಾವು ಚಿಕನ್ನ ವಾಶ್ ಮಾಡಿರ್ತೀವಲ್ವ, ಹಾಗಾಗಿ ಅದು ಪೂರ್ತಿ ನೀರು ಬಿಟ್ಕೊಂಡಿರುತ್ತೆ. ಮಸಾಲೆ ಎಲ್ಲ ಒಂದು ಕಡೆ, ಚಿಕನ್ ಎಲ್ಲ ಒಂದು ಕಡೆ ಆಗಿರುತ್ತೆ. ಈ ಥರ ಕಬಾಬ್ ಮಾಡಬೇಕಾದ್ರೆ ಅದಕ್ಕೆ ಉಪ್ಪು ಖಾರ ಏನೂ ಹತ್ತಿರೋದಿಲ್ಲ. ಪೂರ್ತಿ ಒಂಥರ ಸಪ್ಪೆ ಥರ ಆಗಿರುತ್ತೆ. ಹಾಗಾಗಿ ನಾನು ಮಾತ್ರ ಇದನ್ನು ಯಾವತ್ತೂ ಚಿಕನ್ನ ಈ ಥರ ಕೋಟಿಂಗ್ ಎಲ್ಲ ಮಾಡಿದ್ಮೇಲೆ ಫ್ರಿಜ್ಜಲ್ಲಿ ಇಡೋದಿಲ್ಲ. ನೀವು ನೋಡ್ತಾ ಇರ್ಬೋದು, ಎಲ್ಲ ಚಿಕನ್ನು ಇವಾಗ ಒಂದು ಸೈಡ್ ನೀಟಾಗಿ ಫ್ರೈ ಆಗಿದೆ. ಈಗ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಮೇಲೆ ಹಾಕ್ತಾ ಇದ್ದೀನಿ. ಈ ಥರ ಒಂದು ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ಇವಾಗ ಮೊದಲಿನ ಥರನೇ ಇವಾಗ ಎಲ್ಲನೂ ನೀಟಾಗಿ ಉಲ್ಟಾ ಮಾಡ್ಕೊಂಡು ಎಲ್ಲ ಚಿಕನ್ನು ಫ್ರೈ ಮಾಡ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ನಾನು ಮಾಡೋ ಕಬಾಬ್ ಅಂದರೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ನಾನು ಸಹ ಮದುವೆ ಆದಮೇಲೆ ಚಿಕನ್ ತಿನ್ನೋದು ಕಲ್ತಿರೋದು, ಸಾಂಬಾರೆಲ್ಲ ತಿನ್ನೋಲ್ಲ. ಕಬಾಬ್ ಅಂದರೆ ತುಂಬಾ ಇಷ್ಟ. ನೀವು ನೋಡ್ತಾ ಇರ್ಬೋದು, ತುಂಬಾ ಟೇಸ್ಟಿಯಾಗಿರುವಂತಹ ಚಿಕನ್ ಕಬಾಬ್ ರೆಡಿ ಆಯಿತು. ಈ ಕಬಾಬ್ನ ಒಂದು ಸರ್ವಿಂಗ್ ಪ್ಲೇಟ್ಗೆ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಬರ್ತಿರೋ ಸ್ಮೆಲ್ಗೆ ನನ್ನ ಹಸ್ಬೆಂಡ್ ಆಗ್ಲಿಂದ ವೆಯ್ಟ್ ಮಾಡ್ತಾ ಕೂತಿದ್ದಾರೆ. ಮೊದಲು ಅವ್ರಿಗೆ ಸರ್ವ್ ಮಾಡಿಬಿಡೋಣ. ಅದಕ್ಕಿಂತ ಮೊದಲು ನಾನು ತೋರಿಸಿರೋ ಮೆಥಡಲ್ಲಿ ನೀವೇನಾದರೂ ಟ್ರೈ ಮಾಡಿದ್ರಿ ಅಂತ ಅಂದರೆ 1 ಅವರ್ ಇಟ್ರೂ ಗಟ್ಟಿ ಅಂತೂ ಆಗೋದಿಲ್ಲ. ಅಂದರೆ ತುಂಬ ಒರಟೊರಟಾಗೋದು ಈ ಥರ ಎಲ್ಲ ಆಗುತ್ತೆ. ನೀವು ಎಷ್ಟೊತ್ತು ಬಿಟ್ಟು ತಿಂದ್ರೂ ತುಂಬಾ ಕ್ರಂಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಸಹ ನಿಮ್ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ರೆಸಿಪಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.